ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಸದ್ಯ ಬಿ ಟೌನ್ ನಲ್ಲಿ ಇವರದ್ದೇ ಸುದ್ದಿ. ಐಶ್ ಹಾಗೂ ಅಭಿಷೇಕ್ ಮಧ್ಯೆ ಮನಸ್ತಾಪ ಇದೆ, ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ. ಈ ಜೋಡಿ ಆದಷ್ಟು ಬೇಗ ಡಿವೋರ್ಸ್ ಪಡೆದುಕೊಳ್ಳಲಿದ್ದಾರೆ ಅಂತ ಗಾಸಿಪ್ ಹರಿದಾಡಿತ್ತು. ಈ ಬಗ್ಗೆ ಐಶ್ ಅಭಿ ಯಾವುದೇ ಸ್ಪಷ್ಟನೆ ನೀಡಿರಲಿಲ್ಲ. ಆದ್ರೆ ಇತ್ತೀಚೆಗೆ ಗಂಡ ಹೆಂಡತಿ ಮಗಳು ಒಟ್ಟಿಗೆ ಕಾಣಿಸಿಕೊಂಡ್ರು. ಐಶ್ ಹಾಗೂ ಅಭಿ ಖುಷಿಯಿಂದ ಮಗಳ ಸ್ಕೂಲ್ ಪ್ರೋಗ್ರಾಮ್ ನಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಕಾಡ್ತಿದೆ. ಐಶ್ ಅಭಿ ಮಧ್ಯೆ ಯಾವುದೇ ಮನಸ್ತಾಪ ಇಲ್ದಿದ್ರು ಯಾಕೆ ಒಂದೇ ಮನೆಯಲ್ಲಿಲ್ಲ, ಐಶ್ ಯಾಕೆ ಬೇರೆ ಮನೆಯಲ್ಲಿದ್ದಾರೆ ಅನ್ನೋದು. ಇದೀಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಷ್ಟಕ್ಕೂ ಐಶ್ ಬೇರೆ ಮನೆಯಲ್ಲಿ ಇರೋದು ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಶ್ ಬಾಳಲ್ಲಿ ಎಲ್ಲವೂ ಸರಿ ಇಲ್ಲ. ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದೆ. ಐಶ್ವರ್ಯ ಗಂಡನ ಮನೆಯಿಂದ ಹೊರ ಬಂದಿದ್ದಾರೆ. ಎಲ್ಲ ಮುಗಿದು ಹೋಯ್ತು ಅಂತ ಗಾಸಿಪ್ ಹರಿದಾಡಿದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಕೆಲ ಘಟನೆಗಳು ಕೂಡ ನಡೆದಿತ್ತು. ಅಭಿಷೇಕ್ ಹಾಗೂ ಐಶ್ವರ್ಯ ಎಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿರ್ಲಿಲ್ಲ. ಅದಾದ್ಮೇಲೆ ಅಭಿಷೇಕ್ ಜೊತೆ ನಟಿಯೊಬ್ಬರ ಹೆಸರು ಕೂಡ ತಳುಕು ಹಾಕೊಂಡಿತ್ತು. ಇಷ್ಟೆಲ್ಲಾದ್ರೂ ಈ ದಂಪತಿ ಒಂಚೂರು ತಲೆ ಕೆಡಿಸಿಕೊಂಡಿರ್ಲಿಲ್ಲ. ತಾವಾಯ್ತು, ತಮ್ಮ ಕೆಲ್ಸ ಆಯ್ತು ಅಂತ ಅವರ ಪಾಡಿಗೆ ಅವರಿದ್ರು. ಆದ್ರೆ ಅಭಿಮಾನಿಗಳಿಗೆ ಮಾತ್ರ ತಮ್ಮ ನೆಚ್ಚಿನ ಜೋಡಿ ದೂರ ಆಗ್ತಿದ್ದಾರೆ ಅನ್ನೋ ಕೊರಗು ಕಾಡ್ತಿತ್ತು. ಆದ್ರೆ ಇತ್ತೀಚೆಗೆ ಐಶ್ ಹಾಗೂ ಅಭಿಷೇಕ್ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ನೀಡಿದ್ರು. ಮಗಳ ಜೊತೆ ಐಶ್ ಹಾಗೂ ಅಭಿ ಖುಷಿಯಿಂದ ಕಾಣಿಸಿಕೊಂಡ್ರು. ಈ ವೇಳೆ ಅಭಿ ಐಶ್ನ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದು ಕೂಡ ಅಭಿಮಾನಿಗಳ ಮುಂದೆ ಬಯಲಾಯಿತು. ಇದನ್ನು ನೋಡಿ ಫ್ಯಾನ್ಸ್ ನಿಟ್ಟುಸಿರು ಬಿಟ್ರು. ಈ ದಂಪತಿ ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ರಿವೀಲ್ ಆಯ್ತು. ಆದ್ರೆ ಅಭಿಷೇಕ್ ಹಾಗೂ ಐಶ್ವರ್ಯ ಯಾಕೆ ಒಂದೇ ಮನೆಯಲ್ಲಿಲ್ಲ, ಬೇರೆ ಮನೆಯಲ್ಲಿದ್ದಾರೆ ಅನ್ನೋದು ಅಭಿಮಾನಿಗಳಿಗೆ ಯಕ್ಷ ಪ್ರಶ್ನೆಯಾಗಿತ್ತು. ಇದೀಗ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಅವರನ್ನ ಬಿಟ್ಟು ಪ್ರತ್ಯೇಕವಾಗಿ ಇರೋದು ಬೇರೆ ಕಾರಣಕ್ಕೆ ಅಂತ ಗೊತ್ತಾಗಿದೆ. ಐಶ್ವರ್ಯ ರೈ ತನ್ನ ತಾಯಿಗೋಸ್ಕರ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ಹೌದು, ಐಶ್ವರ್ಯ ರೈ ಇಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಲಿಕ್ಕೆ ಕಾರಣ ಅವರ ತಂದೆ ತಾಯಿ. ಅವರ ಸಪೋರ್ಟ್ ನಿಂದಾಗಿ ಐಶ್ ಈ ಮಟ್ಟಿಗೆ ಬೆಳೆದಿದ್ದಾರೆ. ನಿವೃತ್ತ ಸೇನಾ ಜೀವಶಾಸ್ತ್ರಜ್ಞ ಕೃಷ್ಣರಾಜ್ ರೈ ಮತ್ತು ವೃಂದ ರೈ ಮಗಳು ಐಶ್ವರ್ಯ ರೈ. ಐಶ್ ಮಾಡೆಲಿಂಗ್ ಕ್ಷೇತ್ರಕ್ಕೆ ಬರಬೇಕು ಅಂದ್ಕೊಂಡಾಗ, ಮಾಡೆಲಿಂಗ್ ಕ್ಷೇತ್ರದಿಂದ ಸಿನಿಮಾ ಜಗತ್ತಿಗೆ ಜಿಗಿಯಬೇಕು ಅಂದ್ಕೊಂಡಾಗ ಆಕೆಗೆ ಸಪೋರ್ಟಿವ್ ಆಗಿದ್ದು ಅಪ್ಪ ಅಮ್ಮ. ಹೀಗಾಗಿ ಐಶ್ವರ್ಯ ರೈಗೆ ಅಪ್ಪ ಅಮ್ಮಂದ್ರೆ ಅಚ್ಚುಮೆಚ್ಚು. ಆದ್ರೆ 2017ರಲ್ಲಿ ಕೃಷ್ಣರಾಜ್ ರೈ ತೀರಿಕೊಂಡ್ರು. ತಂದೆಯನ್ನ ಕಳೆದುಕೊಂಡ ನಂತರ ಐಶ್ ತುಂಬಾ ನೊಂದುಕೊಂಡಿದ್ರು. ಈ ಮಧ್ಯೆ ಐಶ್ವರ್ಯ ರೈ ಅವರ ತಾಯಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ಇದೀಗ ಐಶ್ ತಮ್ಮ ತಾಯಿಯ ಆರೈಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೌದು, ಐಶ್ವರ್ಯ ರೈ ತಾಯಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಇತ್ತೀಚೆಗೆ ಬಹಿರಂಗವಾಗಿದೆ. ವೃಂದ ರೈಗೆ ಕ್ಯಾನ್ಸರ್ ಇದೆ ಅನ್ನೋದನ್ನ ಐಶ್ವರ್ಯ ರೈ ಅತ್ತಿಗೆ ಶ್ರೀಮಾ ರೈ ಬಹಿರಂಗ ಪಡಿಸಿದ್ರು. ಐಶ್ವರ್ಯ ರೈ ಸಹೋದರ ಕೂಡ ಬ್ಯುಸಿ ಇರ್ತಾರೆ. ಕೊನೆಗಾಲದಲ್ಲಿ ಅಮ್ಮ ಒಂಟಿಯಾಗಿರಬಾರ್ದು ಅನ್ನೋ ಕಾರಣಕ್ಕೆ ಐಶ್ವರ್ಯ ರೈ ಅಮ್ಮನ ಮನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಪ್ರತ್ಯೇಕವಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಿಂದಾಗಿ ಡಿವೋರ್ಸ್ ವದಂತಿ ಹರಿದಾಡಲು ಶುರುವಾಯಿತು ಅಂತ ಹೇಳಲಾಗ್ತಿದೆ. ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ಅವರಿಗೆ ಸಮಸ್ಯೆಗಳು ಇರೋದಿಲ್ಲ ಅಂತ ಅಲ್ಲ, ಅವರಿಗೂ ಸಾಕಷ್ಟು ಸಮಸ್ಯೆಗಳು ಇರುತ್ತೆ. ಕೆಲಸದ ಜೊತೆ ಸಂಬಂಧಗಳನ್ನ ಉಳಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಅವೆಲ್ಲವನ್ನ ಸಾರ್ವಜನಿಕವಾಗಿ ಹೇಳಿಕೊಳ್ಳೋಕೆ ಆಗಲ್ಲ. ತನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದವರ ನೋವು ನಲಿವಿನಲ್ಲೂ ಭಾಗಿಯಾಗೋದು ಮುಖ್ಯ ಆಗಿರುತ್ತೆ. ಐಶ್ ಕೂಡ ಸಂಬಂಧಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಮಸ್ಕಾರ.